ನನ್ನ ವಿಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಹೇಳಕ ಇಷ್ಟಪಡ್ತೀನಿ. ನಮ್ಮ ಪುಲಿ ನೀವು ತಾರಕ್ ಎತ್ತಾಕೊಂಡು ನಾನು ಬಂದಿದ್ದೆ ನಮ್ಮ ಚಾರ್ನವ್ರ ತೋಟಕ್ಕೆ. ಯಾಕಂತಂದ್ರೆ ಬಿನ್ಸ್ಕ ಮದ್ದು ಹೊಡಿಬೇಕಾಗಿತ್ತು. ಸೇಮ್ಟಿದ್ದ ಮದ್ದು ಪಂಪ್ ಕೂಡ ಎತ್ಕೊಂಬತ್ತಾ ಇದೆ. ಅಷ್ಟ್ರಾಗ ಪಾಪ ನಮ್ಮ ತಾತನ ಡ್ರಮ್ಮಾಗ ಮದ್ದು ಕೂಡ ಕಳ್ಸಿದ್ದೆಲ್ಲ ಆಗಿದ್ದಾದ್ಮೇಲೆ ಹಂಗೆ ವೈರ್ಗಳು ಕೂಡ ಫಿಟ್ ಮಾಡ್ತಾ ಇದ್ನು. ಯಾಕಂತಂದ್ರೆ ಮದ್ದು ಹೊಡಿಬೇಕಲ್ಲ, ಅದಕ್ಕೋಸ್ಕರ ಯಾವ್ದೋ ನಮ್ಮ ಮದ್ದು ಹೊಡಿತಾ ಇರೋದಂತ ನೀವು ಕೇಳ್ಬೋದು. ನೋಡಿ ಇದೇ ಮದ್ದುಗಳು ಹೊಡಿತಾ ಇರೋದು ನಾನು ಹೇಳ್ಬೋದು, ಬಟ್ ನಿಮ್ಗೆ ಅರ್ಥ ಆಗಲ್ಲ ಮುಟ್ಟಿದ್ದೆ. ನಾನು ಮದ್ದುಗಳನ್ನ ಇಕ್ಬಿಟ್ಟಿದ್ದೆ, ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಏನು ಕಣ ಬಿನ್ಸ್ ಹೊಡಿತಾ ಇರೋದು ಮದ್ದಂತ ನೀವು ಕೇಳ್ಬೋದು. ಬಿನ್ಸ್ ಏನಪ್ಪ ಅಂತಂದ್ರೆ ಕರೆಕ್ಟ್ ಆಗಿ ಇದಕ್ಕೆ 1 ತಿಂಗಳಾಗೈತೆ. ಏನು ಪ್ರಾಬ್ಲಮ್ ಅಂದ್ರೆ ಹುಳುಗಳಿರ್ತೈತೆ, ಮುಂದೆ ಎಲ್ಲ ಇರೋದು ಎಲೆ ಹಿಂದೆ ಕೂಡ ಇರ್ತೈತೆ. ನೀವು ಅಬ್ಸರ್ವ್ ಮಾಡ್ಬೋದು. ನಮ್ಮ ರೈತರಿಗೆ ದಯವಿಟ್ಟು ಈ ವಿಡಿಯೋಗಳನ್ನೆಲ್ಲ ನೋಡ್ರಿ, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ತೈತೆ. ಯಾವಾಗ ಮುಂದೆ ನೋಡ್ಕೊಂಡು ಹೋಗ್ಬಿಡೋದು, ಆಮೇಲೆ ಹಿಂದೆ ಇದ್ರೂ ಹುಳುಗಳು ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು. ಸೇಮ್ ಟು ಎಲೆಗಳು ಕೂಡ ಹುಳುಗಳು ತಿಂದಾಕ್ಬಿಟ್ಟಿದ್ವು, ಅದಕ್ಕೋಸ್ಕರ ಮದ್ದು ಕೂಡ ಹೊಡ್ಕೊಂಬತ್ತಿದ್ದೆ. ಇದು ಬಿನ್ಸ್ಗೆ ಹೈಟ್ ಇರ್ತೈತಲ್ಲ, ಅದಕ್ಕೆ ಮಕ್ಕಕ್ಕೆ ಬೀಳ್ತದ ಅಂದ್ಬಿಟ್ಟು ಪಾಪ ನಮ್ಮ ತಾತನ ಹೆಲ್ಮೆಟ್ ಕೂಡ ತರಿಸಿದ್ನು. ನೀವು ಅಷ್ಟೇ ಬಿನ್ಸ್ಗೆ ನಾವು ಮದ್ದು ಹೊಡಿಬೇಕಂದ್ರೆ ಹೆಲ್ಮೆಟ್ ಇದು ಮತ್ತೆ ಮಾಸ್ಕ್ ಗೀಸ್ಕ್ ಹಾಕೊಂಡು ಹೊಡಿರಿ. ಮಾಸ್ಕ್ ಹಾಕೊಂಡು ಎಫೆಕ್ಟ್, ಯಾಕಂತಂದ್ರೆ ಮುಖಕ್ಕೆ ಬೀಳ್ತೈತೆ. ಹೆಲ್ಮೆಟ್ ಬೆಸ್ಟ್ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಸೆರೆಮುಟ್ ಇದ್ದಿದ್ದೆ ಹೊಡೆದಿರೋ ಬೈಲು ಈ ತರ ಇತ್ತು. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಇದು ಎಷ್ಟು ಎಕರೆ ಬೈಲ್ ಇರೋದಂದ್ರೆ ಕರೆಕ್ಟಾಗಿ 1 ಎಕರೆ ಬೈಲ್ ಇರೋದು. ಶೀಟ್ಸ್ ಯಾವ್ದು ಊತಿರೋದಂದ್ರೆ ಅಶೋಕ. ಸೆರೆಮುಟ್ ಇದ್ದಂಗೆ ಮುದ್ದೆಲ್ಲ ಹೊಡೆದ ಮೇಲೆ ಪಂಪ್ ನೆತ್ಕೊಂಡು ತಿರ್ಗಾ ಎಲ್ಕಪ್ಪ ಬಂದ್ರೆ ಅಂದ್ರೆ ಕ್ಯಾಪ್ಸಿಕಮ್ ತೋಟಕ ಬರ್ಬೇಕಾಗಿತ್ತು. ಯಾಕಂದ್ರೆ ನಮ್ಮ ತಾತನ ಕ್ಯಾಪ್ಸಿಕಮ್ ಊತವನೆ. ಅದಕ್ಕೂ ಕರೆಕ್ಟಾಗಿ 1 ತಿಂಗಳ ಮೇಲೆ 5 ದಿನ 2 ದಿನ ಆಗಿದೆ. ಈ ಕಡೆ ನನ್ನ ಫ್ರೆಂಡ್ ಮದ್ದು ಕೂಡ ಕಳ್ಸ್ಬಿಟ್ಟು ಎಲ್ಲ ತಿರುಗಿ ಕೊಡ್ತಾ ಇದ್ನು. ಕ್ಯಾಪ್ಸಿಕಮ್ ಯಾವ್ದಪ್ಪ ಹೊಡಿತಾ ಇದ್ ಮದ್ದು ಅಂದ್ರೆ ನೋಡು ಇದೇ ಮದ್ದುಗಳು ಹೊಡಿತಾ ಇರೋದು. ಏನಕ್ಕಪ್ಪ ಅಂತಂದ್ರೆ ಇವತ್ತು ಮದ್ದುಗಳು ಹೊಡಿತಾ ಇರೋದು ನಾವು ಇದು ಟ್ರಿಪ್ಸ್ಕೋ ಮತ್ತೆ ಮೈಡ್ಸ್ಕೋ ಹೊಡಿತಾ ಇರೋದು. ಟ್ರಿಪ್ಸ್ ಅಂತಂದ್ರೆ ನಮ್ಮ ಹಳ್ಳಿ ಭಾಷೆದಾಗ ನಾವು ಬೆಂಕಿ ರೋಗ ಅಂತೀರಿ. ಆಮೇಲೆ ಇನ್ನೊಂದು ಹುಳುಗಳು ಎಲ್ಲಿರ್ತೈತೆ ಅಂತ ನೀವು ಕೇಳ್ಬೋದು. ಅಣ್ಣ ನೋಡು ಕ್ಯಾಪ್ಸಿಕಮ್ಗೆ ಇವುಗಳ್ದಾಗೂ ಹುಳುಗಳಿರ್ತೈತೆ, ಆದರೆ ಸಣ್ಣ ಸಣ್ಣ ಹುಳುಗಳಿರ್ತೈತೆ. ಕರೆಕ್ಟಾಗಿ ಕಂಡ್ಬಿಟ್ಟು ನೋಡಿದಾಗ ಮಾತ್ರ ಗೊತ್ತಾಯ್ತದೆ. ಅದು ನಿಮ್ಗೂ ಅಬ್ಸರ್ವ್ ಆಗ್ತೈತೆ, ನಮ್ಮ ರೈತರಿಗೂ ನೋಡ್ಬೋದು ಅಂತ ಹೇಳಕ ಇಷ್ಟಪಡ್ತೀನಿ. ಇದಿರೋದು ಎಷ್ಟು ಎಕರೆ ಬೈಲ್ ಅಂದ್ರೆ 1 ಎಕರೆ ಬೈಲಿರೋದು. ನೀವು ನೋಡ್ಬೋದು. ಇದು ಯಾವ್ದಪ್ಪ ಊತಿರೋದಂದ್ರೆ ಮಚ್ಲಿ ಊತಿರೋದು. ಆ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ, 2 ಈ ಕಡೆ ಟೈನೂರು ಕಟ್ಸವನೆ, ಆ ಕಡೆ ಕೂಡ ಕಟ್ಟವನೆ ಕ್ಲೀನಾಗಿ. ಅದೆಲ್ಲ ಆಗಿದ್ದಾದ್ಮೇಲೆ ಮದ್ದು ಕೂಡ ನಮ್ಮ ತಾತನ ಎಲ್ಲ ಸೈಡ್ ಕೊಡ್ಕೊಂಬತ್ತಾ ಇದ್ನು. ನೀವು ಅಬ್ಸರ್ವ್ ಮಾಡ್ಬೋದು ನೋಡ್ರಿ. ಬೇಕಾದ್ರೆ ನಮ್ಮ ತಾತನಿಗೆ ಬರಲ್ಲ ಮುಟ್ಟು ಬೈದ್ಬಿಟ್ಟಿದ್ದೆ. ನಾಜಲ್ ಕಿತ್ಕೊಂಡು ನಾನು ಹೊಡ್ಕೊಂಬತ್ತೀನಿ ನೀನು ವೈರೇಳಿ ಅಂತಂದೆ. ಸೆರೆಮುಟ್ಟಿದ್ದ ನಾನು ಈ ಕಡೆ ಮದ್ದು ಕೂಡ ಹೊಡ್ಕೊಂಬತ್ತಾ ಇದೆ ಕ್ಲೀನಾಗಿ. ಮದ್ದು ಹೊಡೆಯಕ್ಕೆಲ್ಲ ಟೈಮ್ ನೋಡಿದೆ ಮಧ್ಯಾಹ್ನ 3:30 4 ಗಂಟೆ ಕೂಡ ಆಗಿತ್ತು. ನೀವು ಕೇಳ್ಬೋದು ಅಣ್ಣ ಎಲ್ಲರೂ ಅವರ ಪುಲಿನ ಎಲ್ಲಿ ಕಳ್ಸಿದ್ಯಾ ಅಂತ. ಪುಲಿ ಏನು ಮಾಡ್ತಾವ ನಮ್ಮ ತಾತನ ವೈರ್ ಹೇಳ್ಕೊಂತ ಇದ್ರೆ, ಈ ಕಡೆ ನಮ್ಮ ಪುಲಿನೂ ನನ್ನ ಫ್ರೆಂಡ್ ಇಬ್ರು ಜೊತೆ ಕುತ್ಕೊಂಡವನೇ ನನ್ನ ಫ್ರೆಂಡು. ಆ ಕಡೆ ನಮ್ಮ ಪುಲಿ ಬಿಡಿ ಹೊಡಿತಾನೆ ಇರ್ತಾನೆ. ಯಾಕಂತಂದ್ರೆ ದಿನಕ್ಕೆ 2 ಕಟ್ಟು ಬೀಡಿ ಬೇಕು ನಮ್ಮ ಪುಲಿಕ. ಸೆರೆಮುಟ್ ಇದೆಲ್ಲ ಆಗಿದ್ದ ಮೇಲೆ ಅಲ್ಲೇ ಅವರೇಕಾಯಿ ಗಿಡಗಳಿದ್ವು. ಇವಾಗ ಸೀಸನ್ ಎಲ್ಲ ಮುಗ್ದೋಗದೆ. ಅವಾಗೂ ಯಾವುದೋ 1-2 ಕಾಯಿಗಳಿದ್ವು. ಸುಮ್ಮನೆ ಯಾಕೆ ಇನ್ನು ಮದ್ದು ವೇಸ್ಟ್ ಆಗ್ತದೆ ಅಂದ್ಬಿಟ್ಟು ಅದು ಕೂಡ ಹೊಡೆದಿದ್ದೆಲ್ಲ ಆಗಿದ್ದಾದ್ಮೇಲೆ ನೀವು ನೋಡ್ಬೋದು. ಖಾಲಿ ಈಗ ನಾವು ನೀರೆಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಪಂಪ್ನ ತೊಳೆದ್ಬಿಡ್ತೀರಿ. ಯಾಕಂತಂದ್ರೆ ಅಕಸ್ಮಾತ್ ಮರ್ತ್ಬಿಟ್ಟು ಏನಾರ ಬೇರೆದು ಕೊಡ್ಬಿಟ್ರೆ ಎಫೆಕ್ಟ್ ಆಗ್ತದೆ ಅಂದ್ಬಿಟ್ಟು ನಮ್ಮ ಪಾಪ ನಮ್ಮ ತಾತನ ಈ ಕಡೆ ಡ್ರಮ್ನ ಬಗ್ಸ್ಕೊಂಡೇ ಇದ್ದೋದ್ನು. ಸೆಮ್ಟ್ ಅದೆಲ್ಲ ಆಗಿದ್ದಾದ್ಮೇಲೆ ಟೈಮ್ ನೋಡಿದ್ರೆ 5 ಗಂಟೆ ಆಗಿತ್ತು. ನಾನು ಕೂಡ ವೈರ್ಗಳು ಕ್ಲೀನಾಗಿ ಸುತ್ತಾಕ್ದೆ. ಒಬ್ಬೊಬ್ರು ತೋಟಗಳದಾಗೆ ಬಿಟ್ಬಿಟ್ಟಿರ್ತಾರೆ. ದಯವಿಟ್ಟು ಆ ಥರ ಮಾಡಕ್ಕೆ ಹೋಗ್ಬಿಟ್ರೆ, ಯಾಕಂದ್ರೆ ಹೆಗ್ಗಣಗಳು ಕಾಟುಗಳು ಅವಿವಾಗಿ ವೈರ್ಗಳು ಕಚ್ಚಾಕ್ಬಿಡ್ತೈತೆ. ಅದಕ್ಕೋಸ್ಕರ ಈ ಥರ ಸುತ್ತಿಕ್ಬಿಟ್ಟು ಮನೆ ಕೆತ್ಕೊಂಡ್ರೆ ಬೆಸ್ಟ್ ಅಂತ ಹೇಳಕ ಇಷ್ಟಪಡ್ತೀನಿ. ಟೈಮ್ ನೋಡಿದ್ರೆ 7 ಗಂಟೆ ಕೂಡ ಆಗಿತ್ತು. ನನ್ನ ಫ್ರೆಂಡ್ ತೋಟದ ಹತ್ರಕ್ಕೆ ಹೋಗಿದ್ರೆ, ಯಾಕಂತಂದ್ರೆ ನನ್ನ ಫ್ರೆಂಡ್ ಇವತ್ತು ಬರ್ತಡೇ ಇತ್ತು. ಯಾರ್ದಣ್ಣ ಬರ್ತಡೇ ಅಂತ ನೀವು ಕೇಳಿದ್ರೆ, ಬನ್ರಿ ಇವ್ರದೇ ಬರ್ತಡೇ. ಯಾರ್ದಂತ ನಮ್ಮ ಮರುಣ್ದು. ಈ ಹುಡುಗಂದ ಬರ್ತಡೇ. ದಯವಿಟ್ಟು ಎಲ್ಲ ಕಮೆಂಟ್ ಬಾಕ್ಸಾಗ ವಿಶ್ ಮಾಡಿ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ಇವತ್ತು ಚಿಕನ್ ಕೂಡ ಮಾಡಿಸಿದ್ನೋ, ಸೆರೆಮುಟ್ ರೈಸು ಮಾಡಿಸಿದ್ನೋ. ಅದನ್ನೆಲ್ಲ ತಿನ್ಕೊಂಡು ಮನೆಗೆ ಬರಕ ನಾವು ಟೈಮ್ ನೋಡಿದ್ರೆ ರಾತ್ರಿ 10:15 ಕೂಡ ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್. ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿ ನಂಗೆ.